ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದಷ್ಟು ಬೇಗ ನೀನು ಯಾರು ಅನ್ನೋದನ್ನ ಪತ್ತೆ ಮಾಡ್ತೀವಿ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ನಿನ್ ಬಾಲಂಗೋಚಿ ರಾಣ ಇದಾನಲ್ಲ, ಅವನ್ ಸಮೇತ ನಿನ್ನನ್ನು ಸೇರಿಸಿ ಕರ್ಕೊಂಬಂದು ನಮ್ಮ ಅತ್ತೆಯಮ್ಮನ ಮುಂದೆ ನಿಲ್ಲಿಸ್ತೀವಿ. ಆಮೇಲೆ ನಿನ್ನ ಕಣ್ಣು ಮುಂದೆನೆ ರಾಜಾರೋಷವಾಗಿ ಅರಸನ್ ಕೋಟೆ ಒಳಗಡೆ ಕಾಲಿಡ್ತೀವಿ. ಅದನ್ನ ನೀನು ನೋಡು. ನಾನು ಯಾರು ಅಂತ ಪತ್ತೆ ಮಾಡಿ ಅಖಿಲ ಮುಂದೆ ನಿಲ್ಲಿಸಿ ಅರಸನ್ ಕೋಟೆ ಒಳಗೆ ಕಾಲಿಡ್ತೀರಾ? ನಾನು ಯಾರು ಅಂತ ಈ ಜನ್ಮದಲ್ಲಿ ಕಣ್ಣು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಆದರೂ ಅರಸನ್ ಕೋಟೆಯೊಳಗೆ ಹೋಗೋಕೆ ನೀನು ಬೇರೆ ಯಾವುದು ದಾರಿ ಹುಡ್ಕೋಬಾರ್ದಲ್ವಾ? ಅದಕ್ಕೆ ನಿನ್ನನ್ನು ಈ ಕ್ಷಣನೇ ಲಾಕ್ ಮಾಡಬೇಕು. ಅಖಿಲನ್ ಜೊತೆ ನಿಮ್ಮಿಬ್ಬರ ಸಂಬಂಧ ಯಾವತ್ತೂ ಸರಿ ಹೋಗಬಾರ್ದು. ಅವಳು ನಿಮ್ಮನ್ನ ಯಾವತ್ತೂ ಕ್ಷಮಿಸಬಾರ್ದು. ಆ ರೀತಿ ಆಗಬೇಕು ಅಂದರೆ ಈಗ ನೀನು ಏನು ಮಾಡಬೇಕು? ಅಖಿಲಂಗೆ ನೀನು ಆ ರೇಂಜ್ಗೆ ಅವಮಾನ ಮಾಡಬೇಕು. ಏಯ್ ಮುಚ್ಚೆ ಬಾಯಿ. ನಾನು ಹೇಳ್ದಾಗ ನೀನು ಮಾಡಲಿಲ್ಲ ಅಂದರೆ ಅರಸನ್ ಕೋಟೆ ಮರ್ಯಾದೆ ಹರಾಜಾಗತ್ತೆ. ನೀನು ನಿನ್ನ ಗಂಡ ಅರಸನ್ ಕೋಟೆಗೆ ಹೋಗಿ ಒಂದಾಗಿರೋದು ಮುಖ್ಯನಾ, ಅಥವಾ ಅರಸನ್ ಕೋಟೆ ಮರ್ಯಾದೆ ಜೊತೆಗೆ ಆ ಅಖಿಲ ರಘುರಾಮ್ ಜೀವಂತವಾಗಿರೋದು ಮುಖ್ಯನಾ? ನೀನೀಗಲೇ ಹೋಗಿ ಅರಸನ್ ಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ಮತ್ತೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಪಡಬೇಕು. ಆ ರೀತಿ ಅವಮಾನ ಮಾಡಬೇಕು. ಅರಸನ್ ಕೋಟೆಯಲ್ಲಿ ಏನೇ ನಡೆದ್ರೂ ನನಗೆ ಗೊತ್ತಾಗತ್ತೆ. ನಿನ್ನ ಎಕ್ಸ್ಟ್ರಾ ಬುದ್ಧಿ ಉಪಯೋಗಿಸ್ದೆ ನಾನು ಹೇಳ್ದಾಗ ಮಾಡಿದ್ರೆ ಎಲ್ಲರೂ ಬದುಕೊಳ್ತಾರೆ. ಇಲ್ಲ ಅಂದರೆ ಅರಸನ್ ಕೋಟೆ ಮರ್ಯಾದೆ ಮಣ್ಪಾಲಾಗತ್ತೆ. ಮರ್ಯಾದೆಗೆ ಹೆದರೋ ಅಖಿಲ ರಘುರಾಮ್ ಕೂಡ ನೇಣು ಹಾಕೊಂಡು ಮಣ್ಣು ಸೇರೋ ಹಾಗೆ ಮಾಡಬೇಡ. ಇಲ್ಲ, ಅತ್ತೆಮ್ಮನಿಗೆ ಮಾವನಿಗೆ ಏನೂ ಆಗಬಾರ್ದು. ಅರಸನ್ ಕೋಟೆ ಮರ್ಯಾದೆನೂ ಮುಖ್ಯ. ಹಾಗಾದ್ರೆ ನಾನು ಹೇಳ್ದಾಗ ಮಾಡು. ಸರಿ, ನೀನು ಹೇಳ್ದಾಗೆ ಮಾಡ್ತೀನಿ. ಬ್ರೋ, ನನ್ನ ನಂಬು ಬ್ರೋ. ನನಗೂ ಮೋನಿಕಾಗೂ ಯಾವ ಸಂಬಂಧನೂ ಇಲ್ಲ. ಆ ವಿಡಿಯೋದಲ್ಲಿ ಇರೋದೆಲ್ಲ ನಿಜ ಅಲ್ಲ ಬ್ರೋ. ಆ ವಿಡಿಯೋ ನೋಡಿದ್ಮೇಲೂ ನೀನು ಇದನ್ನು ಹೇಳ್ತಾ ಇದೆಯಾ ಪ್ರೀತು? ಎಲ್ಲಿಂದ ಬಂತು ನಿನಗೆ ಆ ಧೈರ್ಯ? ನೀನಿಂತ ನೀಚ್ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಿನಗೆ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಒಂದು ಹುಡುಗಿ ಜೊತೆ ಈ ರೀತಿ, ಅದು ಮದುವೆ ಆದ್ಮೇಲೆ. ಮೋನಿಕಾ ನಮ್ಮ ಮನೆಗೆ ಬಂದು ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದಾಗ ನೀನು ಸೈಲೆಂಟ್ ಆಗಿದ್ದು ನೋಡಿನೇ ನಾನು ಪಾರುಗೆ ಹೇಳಿದೆ, ಯಾವುದೇ ಹೆಣ್ಮಗು ಆಗಲಿ ಈ ರೀತಿ ಆರೋಪ ಸುಮ್ಮನೆ ಮಾಡಲ್ಲ ಅಂತ. ಅವಾಗ ಪಾರು ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ಲು. ಆಮೇಲೆ ನಾನು ನಿನ್ನ ಪರ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಇವತ್ತು ಮೋನಿಕಾ ಜೊತೆ ನೀನು ವಿಡಿಯೋ ನೋಡಿ ಅಣ್ಣನಾಗಿ ನನಗೆ ಎಷ್ಟು ಕೋಪ ಬರ್ತಾ ಇರಬೇಕಾದ್ರೆ ಹೆಂಡತಿಯಾಗಿ ನನಗೆ ಇನ್ನೆಷ್ಟು ಕೋಪ ಬರ್ತಾ ಇರಬೇಡ. ನಾನು ಪ್ರೀತು ಪರವಾಗಿ ಇದ್ದೀನಿ ಭಾವ.
ಜನನಿ, ಏನಮ್ಮ ನೀನು? ವಿಡಿಯೋ ನೋಡಿದ್ಮೇಲೂ ಇವನ್ ಪರ ಮಾತಾಡ್ತಾ ಇದೆಯಲ್ಲ? ಓ, ಅರುಂಧತಿ ಹೆದರಿಸಿ ಈ ರೀತಿ ನಡ್ಕೊಳಕ್ ಹೇಳಿದ್ಲು ಅಂತ ನಿನ್ನ ನಂಬಿಸಿದಾನ? ನಂಬೇಡಮ್ಮ. ಹೆಂಡತಿಗೆ ನಿಯತ್ತಾಗಿರೋ ಯಾವ ಗಂಡನೂ ಕೂಡ ಎಷ್ಟೇ ಹೇಳಿದ್ರು ಬೇರೆ ಹುಡುಗಿ ಜೊತೆ ಸಲಿಗೆ ಬೆಳೆಸಲ್ಲ. ಪ್ರೀತು ಮೋನಿಕಾ ಜೊತೆ ಸಲಿಗೆ ಬೆಳೆಸಿಲ್ಲ ಭಾವ. ಆ ಥರದೊಂದು ತಪ್ಪು ನಡೆದಿದೆ ಅನ್ನೋ ಸುಳ್ಳು ವಿಡಿಯೋನ ರೆಡಿ ಮಾಡಿದಾರಷ್ಟೇ. ಇದಕ್ಕೆ ಮೋನಿಕಾ ಗಂಡನೇ ಸಾಕ್ಷಿ. ಮೋನಿಕಾ ಗಂಡನ? ಅವಳಿಗೆ ಮದುವೆ ಆಗಿದೆಯಾ? ಹೌದು ಬ್ರೋ, ಅವನನ್ನು ಅವಳು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡಿದ್ಲು. ಆದರೆ ಅವನು ನಿಜವಾಗ್ಲೂ ಲವ್ ಮಾಡಿ ಮದುವೆ ಆದ. ಆದರೆ ಮೋನಿಕಾ ಅರುಂಧತಿ ರಾಣ ಕೊಡೋ ದುಡ್ಡಿನ ಆಸೆಗೆ ನನ್ನ ಹಿಂದೆ ಬಿದ್ದಿದ್ಲು. ಅದಕ್ಕೆ ಮೇಲೆ ಡೇಂಜರಸ್ ಕೆಮಿಕಲ್ ಅಟ್ಯಾಕ್ ಆಯ್ತಲ್ಲ, ಆ ಕೆಮಿಕಲ್ಲು ಜನನಿ ಫೋನಿಂದ ಆರ್ಡರ್ ಆಗಿತ್ತು ಅಂತ ಅವಳ ಮೇಲೆ ಬೇಜಾರು ಮಾಡಿಕೊಂಡು ಪಬ್ಗೋಗಿ ಕುಡಿತಾ ಕೂತಿದ್ದೆ. ಅವತ್ತು ಹಾಯ್ ಪ್ರೀತು, ವಾಟ್ಸ್ ಅಪ್? ಬ್ರೇಕಿಂಗ್ ನ್ಯೂಸ್. ಅರಸರಕೋಟೆ ಅಖಿಲಾಂಡೇಶ್ವರಿ ಮಗ, ಬಿಸಿನೆಸ್ ಐಕಾನ್ ಆದಿತ್ಯ ಸಹೋದರ, ಅರಸನಕೋಟೆ ಪ್ರೀತಂ ರಾಸಲೀಲೆ. ಆ ವಿಡಿಯೋ ನೋಡಿ ನಾನು ಜನನಿಗೆ ಮೋಸ ಮಾಡ್ಬಿಟ್ನ ಅಂತ ಗಿಲ್ಟಲ್ಲಿ ಒದ್ದಾಡಿದ್ದೀನಿ ಬ್ರೋ. ಜನನಿಂದ ಎಷ್ಟೋ ದಿನ ದೂರನೂ ಇದ್ದೆ. ಮಾಮ್ ಧರ್ಮಾಧಿಕಾರಿಯಾಗಿ ಮುಂದುವರಿಬೇಕಾಗಿದ್ದ ದಿನ ಅದೇ ನಿನ್ನ ಆಸ್ತಿಲಿ ಪಾಲ್ ಕೇಳೋಕ್ಕೆ ಸ್ವಲ್ಪ ಮುಂಚೆನೆ ಮೋನಿಕಾ ಗಂಡ ಸಿಕ್ಕಿ ನೀವೇನೂ ತಪ್ಪು ಮಾಡಿಲ್ಲ, ಅವಳು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಅವ್ರು ಗ್ಯಾರಂಟಿ ಕೊಟ್ಟರು. ನನ್ನ ಆಸ್ತಿಲಿ ಭಾಗ ಕೇಳೋಕ್ಕಿಂತ ಮುಂಚೆನೆ ಅವಳು ಗಂಡ ಸಿಕ್ಕಿ ಎಲ್ಲ ಸಾಲ್ವ್ ಆಗೋಗಿತ್ತ ಪ್ರೀತು? ಹೌದು ಭಾವ, ನೀವು ಮನೆ ಬಿಟ್ಟು ಹೋಗಿದ್ದ ದಿನಾನೇ ಅವಳ ಗಂಡ ಬಂದು ಅವಳನ್ನ ಕರ್ಕೊಂಡು ಹೋದ. ಬೇಕಾದ್ರೆ ಈಗಲೇ ಅವನಿಗೆ ಫೋನ್ ಮಾಡಿ ಹೇಳಿಸ್ತೀನಿ. ಬೇಡಮ್ಮ, ನಾನೇ ನಂಬ್ತೀನಿ. ಆದರೆ ಈ ವಿಷಯನ ಮೊದಲೇ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ? ಆ ವಿಡಿಯೋ ಫೇಕೆ, ಅದರ ಜನರ ಪಾಲಿಗೆ ಅದು ಸತ್ಯ ಬ್ರೋ. ಯಾಕಂದರೆ ಆ ವಿಡಿಯೋದಲ್ಲಿರೋದು ನಾನೇನೋದು ನಿಜ, ನನ್ನ ಜೊತೆ ಮೋನಿಕಾ ಇದ್ದಿದ್ದು ನಿಜ. ನಾನು ಅವತ್ತು ಕುಡಿದು ಮೋನಿಕಾ ಜೊತೆ ರೂಮಲ್ಲಿ ಇದ್ದಿದ್ದು ನಿಜ. ಆದರೆ ಅದನ್ಯಾವುದು ಗ್ರಾಫಿಕ್ ಮಾಡಿಲ್ಲ. ಅಷ್ಟು ಸಾಕಲ್ವಾ ಜನ ನಂಬೋದಕ್ಕೆ? ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡಿರೋ ನೀನೇ ಒಂದು ಕ್ಷಣ ಆ ವಿಡಿಯೋ ನೋಡಿ ನಂಬಿಟ್ಟೆ. ಅಂಥದ್ರಲ್ಲಿ ಆ ವಿಡಿಯೋ ವೈರಲ್ ಆದರೆ ಜನ ನಂಬ್ತಾರ? ಇಡೀ ಅರಸನಕೋಟೆ ಮರ್ಯಾದೆನೇ ಬೀದಿ ಪಾಲಾಗ್ಬಿಡುತ್ತೆ ಬ್ರೋ. ಅದಕ್ಕೆ ಹೇಳಿಲ್ಲ. ಅತ್ಯಮ್ಮನ ಒಂದು ಕೂಗಿಗೆ ಓಡ್ ಹೋಗಿ ಅವ್ರ ಮುಂದೆ ನಿಲ್ತಿದ್ದೋಳು ನಾನು. ಇವತ್ತು ನಾನು ಹೇಗೆ ಅವ್ರನ್ನ ಮನೆಯಿಂದ ಹೊರಗೆ ಕರೀಲಿ? ಮನೆಯಿಂದ ಹೊರಗೆ ಕರೆಯೋಕ್ಕೆ ಧೈರ್ಯ ಇಲ್ಲದೆ ಇರೋಳು. ಅವ್ರ ಜೊತೆ ಹೇಗೆ ಜಗಳ ಆಡಲಿ? ಇಲ್ಲ, ನನ್ನಿಂದಿದ್ದಾಗಲ್ಲ. ಅರಸನಕೋಟೆ ಮರ್ಯಾದೆ ಮಣ್ಪಾಲಾಗತ್ತೆ. ನನ್ನ ಮೈದ್ನ ಆತ್ಮಗೌರವ, ಅರಸನಕೋಟೆ ಮರ್ಯಾದೆ, ನಮ್ಮ ಅತ್ತೆ ಮಾವನ ಜೀವ ಉಳಿಬೇಕು ಅಂದರೆ ನಾನೀಗ ಅವ್ರನ್ನ ಕರೀಲೇಬೇಕು.
ನಾನು ಈ ಕೆಲಸ ಮಾಡಲೇಬೇಕು. ಯಾರಿದ್ದೀರಾ ಮನೇಲಿ? ಕೇಳಿಸ್ತಿದ್ಯಾ? ಯಾರಾದ್ರೂ ಇದ್ದೀರಾ ಮನೇಲಿ? ದುಡ್ಡಿನ ದುರಂಕಾರ ತುಂಬಿರೋರು ಈ ಮನೇಲಿ ಯಾರಿದ್ದೀರಾ? ಅಧಿಕಾರದ ಅಮಲ್ ಹತ್ತಿಸ್ಕೊಂಡಿರೋರು ಈ ಮನೇಲಿ ಇದ್ದೀರಾ? ಏನೇ ದೆವ್ವಾಗಿವ ಮೆಟ್ಕೊಂಡಿದ್ಯಾ? ನಿನ್ಗೆ ಯಾಕೆ ಹಂಗ್ ಬಡ್ಕೋತಾ ಇದೀಯಾ? ಹೌದು, ದೆವ್ವ ಮೆಟ್ಟಿದೆ ಅಂತಾನೆ ಅನ್ಕೊಳ್ಳಿ. ಯಾಕಮ್ಮ ಪಾರ್ವತಿ, ಏನಾಯ್ತು? ನೀನ ಹಾಗೆ ಕರೆದಿದ್ದು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಹೌದು, ನಾನೇ ಕೂಗಿದ್ದು. ಏನ್ ನಡೀತಿದೆ ಇಲ್ಲಿ? ಯಾರಿಗೇನ್ ಬೇಕಾಗಿದೆ ಅಂತ ಕೇಳಿ ರಘು. ನನ್ನ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಅಲ್ಲ, ನನ್ ಗಂಡನ ಡ್ರೈವರ್ ಆಗಿ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ನಿಮಗ್ ದುಡ್ಡಿನ ದುರಾಂಕಾರ ಇದ್ರೆ ಅದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಅದನ್ನ ನನ್ ಗಂಡನ್ನ ಡ್ರೈವರ್ ಆಗಿ ಮಾಡ್ಕೊಳ್ಳೋದ್ರಲ್ಲಿ ತೋರಿಸ್ಬೇಡಿ. ಮಾತಲ್ಲಿ ಹತೋಟಿ ಇರ್ಲಿ. ಯಾರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದೀಯಾ ಅನ್ನೋ ಪರಿಜ್ಞಾನ ಇದೆಯಾ? ಊರಿಗೆ ಬುದ್ಧಿ ಹೇಳೋರು ಮೊದ್ಲು ತಾವ್ ಸರಿಗಿರ್ಬೇಕು. ಪಾರ್ವತಿ, ಏನಾಗಿದೆ ನಿನ್ಗೆ? ಈ ಪ್ರಶ್ನೆನ ನೀವು ಅವ್ರ ಹತ್ರ ಕೇಳ್ಬೇಕು. ಅಲ್ಲ, ಸ್ವಂತ ಮಗನ್ನ ಡ್ರೈವರ್ ಆಗಿ ಇಟ್ಕೊಳ್ಳೋದಿಕ್ಕೆ ಅವ್ರಿಗೆ ಹೇಗೆ ಮನಸ್ಸು ಬರುತ್ತೆ? ನನ್ನ ಮೇಲೆ ಕೋಪ ಮಾಡಿಕೊಂಡು ಒಂದೇ ಒಂದ್ಸಲ ಹೇಳಿ, ಇನ್ಯಾವತ್ತೂ ನಿಮ್ಮನ್ನು ಕ್ಷಮಿಸಿ ಈ ಮನೆಗೆ ಕರ್ಕೊಳ್ಳಲ್ಲ ಅಂತ. ಅನಾಮಿಕ ಕರೆ ಮಾಡಿದವ್ರಿಗೆ ಗೊತ್ತಾಗುತ್ತೆ. ನಮ್ಮ ಮನೆ ಮರ್ಯಾದೆ, ನಿಮ್ಮಿಬ್ರು ಪ್ರಾಣ ಜೋಪಾನವಾಗಿರುತ್ತೆ. ಹೇಳಿ ಅತ್ತೆಯಮ್ಮ. ಕಂಡೋರು ಕೇಳ್ತಿರೋ ಪ್ರಶ್ನೆಗೆ ನೀವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ರಘು. ಬನ್ನಿ, ನಿಂತ್ಕೊಳ್ಳಿ. ಇವತ್ತು ನೀವು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೇಬೇಕು. ನಿಮಗೆ ನನ್ನ ಮೇಲೆ ಕೋಪ ಬಂದ್ರೆ ನಾನು ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ತಾನು ಕಷ್ಟಪಟ್ಟ ಹಾಗೆ ತನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತ ತಾಯಿ ಯೋಚಿಸ್ತಾಳೆ. ಆದ್ರೆ ನೀವು ಮಗಂಗೆ ಹೇಗೆ ಕಷ್ಟ ಕೊಡೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಮಕ್ಕಳಾದವ್ರನ್ನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರಿಸ್ಬೇಕು ಅಂತ ತಾಯಿ ಆದವಳು ಹೋರಾಡ್ತಾಳೆ. ಆದ್ರೆ ನೀವು ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ಮಗನ್ನ ಚೆನ್ನಾಗಿ ಓದಿಸಿದ್ರಿ. ತಮ್ಮ ಕಂಪನಿ ಬೆಳೆಸೋದಕ್ಕೋಸ್ಕರ ಮಗನ ಹತ್ರ ಚೆನ್ನಾಗಿ ದುಡಿಸ್ಕೊಂಡ್ರಿ. ಆದ್ರೆ ಆಸ್ತಿಲ್ ಪಾಲ್ ಕೇಳ್ತಿದ್ದಾಗೆ ಕೊಟ್ಟ ಸ್ಥಾನನ ಕಿತ್ಕೊಂಡು ಮನೆಯಿಂದ ಆಚೆ ಹಾಕಿದ್ರಿ.
ನೀವು ಹೊರಗಡೆ ಹಾಕಿದ ತಕ್ಷಣ ನಾವೇನ್ ಸತ್ತೋಗಲ್ಲ. ಪಾರ್ವತಿ, ದಯವಿಟ್ಟು ಮಾವ, ಇವತ್ತು ನಾನ್ ಮಾತ್ರ ಮಾತಾಡ್ಬೇಕು, ಮಾತಾಡ್ಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಬಡವರು ಶ್ರೀಮಂತರು ಅಂತ ಅಲ್ಲ, ಸಾಮಾನ್ಯವಾಗಿ ಹಬ್ಬ ಬಂದ್ರೆ ಬರೀ ಸೊಸೆನ ಮಕ್ಕಳನ್ನ ಮಾತ್ರ ಅಲ್ಲ, ನೆಂಟ್ರಿಷ್ಟ್ರನ್ನು ಮನೆ ಕರೀತಾರೆ. ಆದ್ರೆ ನೀವು ಏನ್ ಮಾಡಿದ್ರಿ? ಸಂಕ್ರಾಂತಿ ಹಬ್ಬ ಅನ್ನೋದನ್ನು ನೋಡ್ದೆ ಜನಗಳನ್ನೆಲ್ಲ ಸೇರಿಸಿ ನನ್ ಗಂಡಂಗೆ ಆಸ್ತಿಲಿ ಭಾಗ ಕೊಡಲ್ಲ ಅಂತ ಹೇಳಿದ್ರಿ. ನೀವು ಬದುಕಿರೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು ಅಂತ ಷರತ್ ಹಾಕಿದ್ರಲ್ಲ, ಎಂತ ಕಟ್ಟಕ್ ಮನ್ಸು ನಿಮ್ದು. ಈಗ್ಲಾದ್ರೂ ಯಾವತ್ತೂ ಈ ಮನೆ ಅಂಗಳಕ್ಕೂ ಕಾಲಿಡಬೇಡಿ ಅಂತ ಒಂದ್ಸಲ ಹೇಳಿ ಅತ್ಯಮ್ಮ, ಹೊರಟೋಗ್ತೀನಿ. ರಘು, ನಿಮ್ ಮೇಲಿನ ಪ್ರೀತಿ ನನ್ನನ್ನ ಕಟ್ಟಾಗ್ತಿದೆ. ಮೊದ್ಲು ಇವಳನ್ನ ಇಲ್ಲಿಂದ ಹೋಗಕ್ ಹೇಳಿ. ಹೇಳ್ಬೇಕಾಗಿರೋದನ್ನ ಹೇಳೆ ನಾನಿವತ್ತು ಇಲ್ಲಿಂದ ಹೋಗೋದು. ನೀವು ಮನೆಯಿಂದ ಹೊರಗೆ ಹಾಕಿದ್ರು ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಿದೀವಿ ತಾನೆ? ನನ್ ಗಂಡನ್ನ ಡ್ರೈವರ್ ಆಗಿ ಕರ್ಸ್ಕೊಂಡು ನಮ್ ಸ್ವಾಭಿಮಾನಕ್ಕೆ ಬೆಂಕಿ ಇಟ್ಬಿಟ್ರಲ್ಲ, ಈಗ ಸಮಾಧಾನ ಆಯ್ತಾ ನಿಮ್ಗೆ? ಯಾವ ಸಮಾಧಾನದ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಇಷ್ಟು ವರ್ಷ ನನ್ನ ಕಣ್ ಮುಂದೆನೆ ಇದೆಯಲ್ಲ, ನಾನ್ ಏನು ಅಂತ ಅರ್ಥ ಆಗ್ಲಿಲ್ವಾ ನಿನಗೆ? ತುಂಬಾನೇ ಚೆನ್ನಾಗಿ ಅರ್ಥ ಆಗಿದ್ದೀರಾ ಅತ್ಯಮ್ಮ, ಆದ್ರೆ ನನ್ನ ಪರಿಸ್ಥಿತಿ ನಿಮಗ್ ಅರ್ಥ ಆಗ್ತಾ ಇಲ್ಲ. ಇನ್ನೂ ನಿಮ್ಮೆದ್ರಾಗ ನಿಂತು ಒರಟಾಗಿ ಮಾತಾಡೋದಕ್ಕಾಗ್ತಿಲ್ಲ. ಈಗ್ಲಾದ್ರೂ ಹೇಳಿ, ಇಲ್ಲಿಂದ ತೊಲಗು, ಈ ಜನ್ಮದಲ್ಲಿ ನನಗೆ ಮುಖ ತೋರಿಸ್ಬೇಡ ಅಂತ, ಯಾವತ್ತೂ ಈ ಮನೆ ಬಾಗ್ಲಿಗೆ ಕಾಲಿಡ್ಬೇಡ ಅಂತ ಒಂದೇ ಒಂದ್ಸಲ ಹೇಳಿ ಅತ್ಯಮ್ಮ. ರಘು, ನಿಮ್ಮ ಮೇಲಿನ ಗೌರವದಿಂದ ಇವ್ರ ಬಗ್ಗೆ ಒಂದಿಷ್ಟಾದ್ರೂ ಯೋಚನೆ ಉಳ್ಕೊಂಡಿತ್ತು. ಇವತ್ತು ಇವಳು ಅದನ್ನು ಕಳೆದು ಬಿಟ್ಲು. ನಿಮ್ಮ ಉಪಚಾರ ಋಣ ನಮಗೇನು ಬೇಕಾಗಿಲ್ಲ. ಕಷ್ಟ ಪಟ್ಕೊಂಡು ಸ್ವಂತ ದುಡಿಮೆಯಿಂದ ಬದುಕ್ತಿರೋರು ನಾವು ಯಾರ ಹಂಗಲ್ಲೂ ಇಲ್ಲ, ಯಾರ ಹಂಗೂ ಬೇಕಾಗೂ ಇಲ್ಲ. ಓ ಹೌದಾ? ಮತ್ತ್ಯಾಕ್ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೀಯಾ? ನನಗೆ ಚಾಲೆಂಜ್ ಮಾಡಿ ಅದು ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ ನಾನು ನೋಡ್ತೀನಿ. ಬದುಕಿ ತೋರಿಸ್ತೀವಿ. ಹೌದಾ? ನಾನಾ ನೀನಾ ನೋಡೇ ಬಿಡೋಣ. ಆಯ್ತು, ನೋಡೇ ಬಿಡೋಣ. ನೀನು ಆಸ್ತಿಲಿ ಭಾಗ ಕೇಳಿದ್ರೆ ಅಮ್ಮ ನಿನ್ನ ದೂರ ಇಡ್ತಾರೆ. ನಿಮಗೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತ ನಾನು ಅಮ್ಮನ ಹತ್ರ ಹೋಗಿ ಆಸ್ತಿಲಿ ಭಾಗ ಕೇಳಿದೆ. ಆದರೆ ಅಷ್ಟರಲ್ಲಾಗಲೇ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿತ್ತು. ಛೇ, ನನ್ನ ಗಮನಕ್ಕೆ ಇದು ಬರಲೇ ಇಲ್ವಲ್ಲ ಪ್ರೀತು. ನಾನು ಅವತ್ತು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಬಂದೆ. ಅದನ್ನು ನೀನು ನಾನೆಲ್ಲಿ ಆಸ್ತಿಯಲ್ಲಿ ಭಾಗ ಕೇಳಿಬಿಡ್ತೀನಿ ಅಂತ ಅಂದ್ಕೊಂಡು
ನೀನು ಆಸ್ತಿಯಲ್ಲಿ ಭಾಗ ಕೇಳ್ಬಿಟ್ಟೆ. ಸಾರಿ ಪ್ರೀತು, ಆ ವಿಡಿಯೋ ನೋಡ್ತಿದ್ದ ಹಾಗೆ ಜೊತೆಲಿ ಹುಟ್ಟಿದ ತಮ್ಮನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟೆ. ಹೌದು, ಅರುಂಧತಿ ಸತ್ತು ಹೋದ್ಲು, ಅನುಷ್ಕಾ ಸತ್ತು ಹೋಗಿದ್ದಾಳೆ, ಅನನ್ಯ ಇನ್ನೂ ಜೈಲಲ್ಲೇ ಇದ್ದಾಳೆ. ಹಾಗಾದ್ರೆ ಫೋನ್ ಮಾಡಿ ನಿನ್ನ ಮೋನಿಕೋ ವಿಡಿಯೋ ಕಳಿಸ್ತೋರು ಯಾರು? ಅದೇ ಗೊತ್ತಾಗ್ತಿಲ್ಲ ಬ್ರೋ. ಕೊನೆ ಮೂಮೆಂಟಲ್ಲಿ ಇಡೀ ಸ್ಟೋರಿ ಟ್ವಿಸ್ಟ್ ಕೊಟ್ಬಿಟ್ರಲ್ಲ, ಯಾರು ಅಂತಲೇ ಗೊತ್ತಾಗ್ತಿಲ್ಲ. ಯಾರೋ ಗೊತ್ತಿಲ್ಲ, ಒಟ್ನಲ್ಲಿ ಆ ರಾಣನ್ ಹಿಂದೆ ಈಗಿರೋರು ಆ ಅರುಂಧತಿಗಿಂತ ಡೇಂಜರ್ ಅನ್ನಿಸ್ತಿದೆ. ಮೊದಲು ಅವ್ರು ಯಾರು ಅಂತ ನಾವು ತಿಳ್ಕೋಬೇಕು. ಅವಾಗಲೇ ನಾನು ಪಾರು ಮನೆಗೆ ವಾಪಸ್ ಬರೋದಕ್ಕೆ ಸಾಧ್ಯ. ಅದು ಯಾವತ್ತೂ ಸಾಧ್ಯ ಇಲ್ಲ ಯಜಮಾನ್ರೆ.